Hi guys, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟ್ ಐ ಬಾಯ್ ಯೂಟ್ಯೂಬ್ ಚಾನಲ್. ಸೊ ಫೈನಲಿ ದ ಮೋಸ್ಟ್ ಅವೈಟೆಡ್ ಟ್ರೈಲರ್ ಇವತ್ತು ಲಾಂಚ್ ಆಗಿದೆ. ಅದು ಬೇರೆ ಯಾವುದೂ ಅಲ್ಲ, ನಮ್ಮ ಧ್ರುವ ಸರ್ಜಾ ಅವ್ರದ್ದು ಮಾರ್ಟಿನ್ ಫಿಲ್ಮ್ ಟ್ರೈಲರ್. ಸೊ ಈ ಮೂವಿ ಟೀಸರ್ ಬಂದು 1 year ಬ್ಯಾಕ್ ಲಾಂಚ್ ಆಗಿತ್ತು. ಸೊ ಇವಾಗ ಇದ್ರ ಟ್ರೈಲರ್ ಬರ್ತಾ ಇದೆ, ಇಷ್ಟು ಹೊತ್ತಾದ್ಮೇಲೆ ಬರ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಅಂತೂ ಫುಲ್ ಟಾಪ್ ಅಲ್ಲಿದೆ. ಹೇಗಿದೆ ಏನಿದೆ ಎಲ್ಲ ನೋಡೋಣ. ಜಸ್ಟ್ ಇವಾಗ 10 minutes ಆಯ್ತು ಲಾಂಚ್ ಆಗ್ಬಿಟ್ಟು. ಟ್ರೈಲರ್ ನೋಡ್ಬಿಟ್ಟು ಅದ್ರಲ್ಲಿ ನಾವು ಇವಾಗ ಸ್ಟೋರಿ ಲೈನ್ ಹೇಗಿದೆ ಅಥವಾ ಅದರಲ್ಲಿ ಏನಾದ್ರು ಹಿಂಟ್ಸ್ ಸಿಗುತ್ತೆ ನಮಗೆ ಮೂವಿ ಬಗ್ಗೆ, ಸ್ಟೋರಿ ಬಗ್ಗೆ ಅಂತ ನೋಡೋಣ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಇದರಲ್ಲಿ ಫಸ್ಟಿಗೆ ಒಂದು ಅಲರ್ಟ್ ಅಂತ ಕೊಟ್ಟಿದ್ದಾರೆ. ಜಾಪನೀಸ್, ಚೈನೀಸ್, ಅರಬಿಕ್, ಕೊರಿಯನ್, ರಷ್ಯನ್ ಇದ್ರ ಜೊತೆ ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲೂ ಕೂಡ ಈ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಲೆಟ್ಸ್ ಗೋ. इंडियन हमारी पाकिस्तान की जमीन पे आके क्राइम करता है, उसको यहाँ पाकिस्तान आना ही क्राइम है. उसका इंडियन टैटू और वो दोनों को मिटा दो. पाकिस्तान की जमीन में गाड़ दो उसको. Something heavy, know the lights cut out, just know they about to be buried. It's a lovely invitation to the fucking cemetery. I don't talk shit without me back. If you talk quick, we might hold fuck. This lane toxic, I'm sorry, I don't give a fuck. The whole optic, point it straight down at your gut. ಇಷ್ಟೋ ತನಕ ಈ ಸ್ಟೋರಿಲಿ ಅಂದ್ರೆ ಈ ಟ್ರೈಲರ್ ಅಲ್ಲಿ ಏನಿದೆ ಅಂತ ನೋಡಕ್ ಹೋದ್ರೆ ಫಸ್ಟ್ಗೆ ಇಂಡಿಯಾ ಪಾಕಿಸ್ತಾನದ ಸ್ಟೋರಿ ಎಂದು 100% ಇರ್ತಿದ್ರಲ್ಲಿ. ಇಲ್ಲಿಷ್ಟು ಸೀನ್ಸ್ ಅಲ್ಲಿ ತೋರಿಸಿರೋ ಪ್ರಕಾರ ಈ ಮೂವಿಲಿ ಧ್ರುವ ಸರ್ಜಾ ಅವರು ಒಂದು ಸೋಲ್ಜರ್ ಪಾರ್ಟ್ ನ ಮಾಡ್ತಾ ಇದಾರೆ. ಇಂಡಿಯನ್ ಅಂತ ಕೈ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಯಾವ ತರ ಅಲ್ಲಿ ಪಾಕಿಸ್ತಾನಿ ಆರ್ಮಿ ಅವರು ಇವ್ರನ್ನ ಅಂದ್ರೆ ಇಂಡಿಯನ್ ಸೋಲ್ಜರ್ ನ ಮೋಸ್ಟ್ಲಿ ಪವರ್ಫುಲ್ ಆಗಿರ್ತಾರೆ, ಅಂದ್ರೆ ಲೋನ್ ವಾರಿಯರ್ ತರ ಆಗಿರ್ಬೋದು ಧ್ರುವ ಸರ್ಜಾ ಇದರಲ್ಲಿ. ಸೊ ಅವ್ರನ್ನ ಹೇಗ್ ಸಾಯಿಸ್ಬೇಕು ಅಂತ ಆತರ ಏನೋ ಡೈಲಾಗ್ ಇದೆ ಅದರಲ್ಲಿ. ಸ್ವಲ್ಪ ಅದಾದ್ಮೇಲೆ ನೋಡಕ್ ಹೋದ್ರೆ ಫೈಟ್ ಸೀಕ್ವೆನ್ಸ್ ಆಗಿರ್ಲಿ, ಆಕ್ಷನ್ ಸೀಕ್ವೆನ್ಸ್ ಆಗಿರ್ಲಿ ಎಲ್ಲ ಫುಲ್ ಆನ್ ಪ್ಯಾಕ್ ಆನ್ ಇರುತ್ತೆ ಅಂತ ಹೇಳ್ತೀನಿ. ಒಂದಿಷ್ಟು ಕಾರ್ಗಳ ಡ್ರಿಫ್ಟ್ಸ್ ಎಲ್ಲ ಕಂಡ್ವಿ ನಾವು, ಸಕ್ಕದಾಗಿತ್ತು ಸೀನ್ಸ್, ಶಾರ್ಟ್ಸ್, ಆಂಗಲ್ಸ್ ಎಲ್ಲ ಕ್ರೇಜಿ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಏನೋ ನನಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರೋದು ಏನು ಅಂತಂದ್ರೆ ಸ್ವಲ್ಪ UFC ಫೈಟ್ಸ್ ಅಂದ್ರೆ ಆ ತರದ ಸೀನ್ಸ್ ಎಲ್ಲ ಬರ್ತಾ ಇದೆ. ಬಾಂಬ್ ಬ್ಲಾಸ್ಟ್ಸ್ ಎಲ್ಲ ಹೇಗೂ ಇದ್ದೇ ಇದೆ, ಬಟ್ UFC ಫೈಟ್ ಸೀನ್ಸ್ ಅದು ಹೇಗೆ ಗೊತ್ತಾಗ್ತಿಲ್ಲ. ಕನೆಕ್ಟ್ ಹೇಗೆ ಸ್ಟೋರಿ ಅಂದ್ರೆ ಹೇಗೆ ಕನೆಕ್ಟ್ ಮಾಡ್ತಾರೆ ಅಂತ ನನಗೆ ಐಡಿಯಾ ಬರ್ತಾ ಇಲ್ಲ. ಇನ್ನೂ ಇದೆ, ನೋಡೋಣ. ಡೈಲಾಗ್ ಬರುತ್ತೆ ಅನ್ಸುತ್ತೆ ಇವಾಗ. Don't teach father how to ಯಪ್ಪ ಗುರು, ಏನ್ ಹೇಳೋಣ ಹೇಳಿ. ಇಂಟರ್ನ್ಯಾಷನಲ್ ರಿಲೀಸ್ ಮಾಡಕ್ ಹೊರಟಿದ್ದಾರೆ. ಹಾಲಿವುಡ್ ರೇಂಜ್ಗಿದೆ ಮೂವಿ. ಒಂದೊಂದು ಸೀನ್ಸ್ ಆಗಿರ್ಲಿ, ಒಂದೊಂದು ಶಾರ್ಟ್ಸ್ ಆನ್ ಸ್ಪಾಟ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಸ್ಟೋರಿ ಲೈನ್ ಏನೋ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಯಾಕಂದ್ರೆ ಮಿಡ್ಲಲ್ಲಿ ಒಂದಿಷ್ಟು ಅಂದ್ರೆ ಸೋಲ್ಜರ್ ಸ್ಟೋರಿ ಅಂತೂ ಇದ್ದೇ ಇದೆ ಫಸ್ಟ್ ಇಂದ ಎಂಡ್ ವರ್ಗು. ಹಾಗೆ ಒಂದು ಪೇಟ್ರಿಯಾಟಿಸಮ್ ಕೂಡ ಇದೆ ಮೂವಿಲಿ, ಯಾಕಂದ್ರೆ ಇಂಡಿಯನ್ ಅಂತ ಇರೋ ಟ್ಯಾಟೋ ನೋಡಿದ್ರೆ ಗೊತ್ತಾಗುತ್ತೆ ಅದು ಪಾಕಿಸ್ತಾನ ಅವ್ರಿಗೆ ಅಂದ್ರೆ ಅದು ರಿಲೇಟ್ ಹೇಗಾಯ್ತು ಅಂತ ಸ್ಟೋರಿಲಿ ನಿಮ್ಗೆ ಅರ್ಥ ಆಗಿರುತ್ತೆ. ಸ್ವಲ್ಪ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಅದೇ ಒಂದು ಟಫ್ ಇಂಡಿಯನ್ ಸೋಲ್ಜರ್ ಕ್ಯಾರೆಕ್ಟರ್ನ ಈ ಮೂವಿಲಿ ಧ್ರುವ ಸರ್ಜಾ ಅವರು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಹಾಗೇನೆ ಆಕ್ಷನ್ ಸೀಕ್ವೆನ್ಸ್ ಆಗಿರ್ಲಿ, ಫೈಟ್ಸ್ ಆಗಿರ್ಲಿ ಯಾವುದಕ್ಕೂ ಕಮ್ಮಿ ಇರಲ್ಲ ಈ ಮೂವಿಲಿ. ಎಲ್ಲಾನು ಟಾಪ್ ನಾಚ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಧ್ರುವ ಸರ್ಜಾ ಅವ್ರ ಆಕ್ಟಿಂಗ್ ಹಾಗೆ ಅವ್ರ ಡೈಲಾಗ್ ಡೆಲಿವರಿ ಬಗ್ಗೆ ನಮ್ಗೆ ಎರಡು ಮಾತೇ ಇಲ್ಲ. ಸೊ ನಮ್ಗೆಲ್ರಿಗೂ ಗೊತ್ತು ಹೆಂಗ್ ಪರ್ಫೆಕ್ಷನ್ ಅದರಲ್ಲಿ ಅವ್ರು ತೋರಿಸಿದ್ದಾರೆ ಅಂತ.
ಡೈಲಾಗ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಹಾಗೇನೆ ಒಂದಿಷ್ಟು ಕಡೆ ಎಲ್ಲ ನಾವು ನೋಡಿದ್ರೆ ಆ ಬಾಂಬ್ ಬ್ಲಾಸ್ಟ್ ಆಗಿರ್ಲಿ ಅಥವಾ ಕಾರ್ ಡ್ರಿಫ್ಟ್ ಆಗಿರ್ಲಿ, ಆ ಲಾಸ್ಟಿಗೆ ಅಂದ್ರೆ ಡೀಟೈಲಿಂಗ್ ಮೇಲೆ ತುಂಬಾ ಕೆಲಸ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ವಿಷಯನೂ ಕರೆಕ್ಟ್ ಆಗಿ ತೋರಿಸಿದ್ದಾರೆ. ಲಾಸ್ಟಿಗೆ ಅದು ಬಿಸ್ಕೆಟ್ ತಿಂದಿರೋದಾಗಿರ್ಲಿ, ನಾಯಿ ತಿಂದಿರೋದಾಗಿರ್ಲಿ, ಅದೆಲ್ಲ ಚಿಕ್ಕ ಚಿಕ್ಕ ವಿಷಯನೂ ಅದು ಹೇಗೆ ರಿಲೇಟ್ ಮಾಡ್ತಾರೆ ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಟ್ರೈಲರ್ ಅಂತೂ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಸ್ಟೋರಿ ಅಂತೂ ಇದ್ರಲ್ಲಿ ಇರುತ್ತೆ, ಏನಂತಂದ್ರೆ ಧ್ರುವ ಸರ್ಜಾ ಅವರು ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಅವ್ರನ್ನೇನೋ ಅಂದ್ರೆ ಹೊಡೆದ್ಬಿಟ್ಟು ಬರೋದು, ಆ ಥರದಂತೂ 100% ಇರುತ್ತೆ. ಯಾಕಂದ್ರೆ ಫಸ್ಟ್ ಸೀನ್ ನಾವು ಈ ಟ್ರೈಲರ್ ಅಲ್ಲಿ ನೋಡಿದ್ರೆ ಇಲ್ಲಿ ಹೇಳ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಏನಂತಂದ್ರೆ ಅವ್ನ್ ಪಾಕಿಸ್ತಾನಿಗೆ ಬಂದಿರೋದಲ್ದೆ ಇಂಡಿಯನ್ ಸೋಲ್ಜರು ಅವ್ನ ಕೈ ಮೇಲಿರೋ ಟ್ಯಾಟು ಇಂಡಿಯನ್ ಅಂತ ಎರಡನ್ನೂ ಹೊಡೆದಾಕಿ ಅಂತ ಹೇಳಿರೋದು ಒಂದು ಸೀಕ್ವೆನ್ಸ್ ಇದ್ರಲ್ಲಿ ನಮಗೆ ಕಾಣಿಸ್ತಾ ಇದೆ. ಏನ್ ಬಾಡಿ ಗುರು ಧ್ರುವ ಸರ್ಜಾದು, ಮಜಲ್ ಎಲ್ಲ ನೋಡಿದ್ರೆ ಒಂದ್ ಸೀಕ್ವೆನ್ಸ್ ಅಂತೂ ಪಕ್ಕ ಇರುತ್ತೆ. ಏನಂತಂದ್ರೆ ಫಾರಿನ್ ಫೈಟರ್ಸ್ ದೈತ್ಯ ಇರ್ತಾರಲ್ಲ ಅವ್ರ ಜೊತೆ ಧ್ರುವ ಸರ್ಜಾ ಅವ್ರ ಫೈಟ್ಸ್ ಪಕ್ಕ ಇರುತ್ತೆ. ಯಾವ ತರ ನಾವು ಇವ್ರ ಲಾಸ್ಟ್ ಮೂವಿ ಪೊಗರು ಇಲ್ಲಿ ನೋಡಿದ್ವಲ್ಲ, ಅದೇ ತರ ಸ್ವಲ್ಪ ಸೀಕ್ವೆನ್ಸ್ ಇದ್ರಲ್ಲೂ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದ್ಗಡೆ ಒಂದು ಶಾರ್ಟ್ ತೋರಿಸಿದ್ರು, ಫುಲ್ ದೈತ್ಯಗಳೆಲ್ಲ ಇದ್ರದ್ರಲ್ಲಿ, ಅವ್ರ ಹತ್ರ ಫೈಟ್ಸ್ ಒಂದಿದೆ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ಅದು ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಎಲ್ಲಾನು ಒಂಥರ BGM ಎಲ್ಲ ಇದೆಲ್ಲ, ಮಾಸ್ BGM, ಅದು ಸ್ಟೋರಿ ಲೈನ್ಗೆ ಮ್ಯಾಚ್ ಆಗ್ತದೆ. ಅದರಲ್ಲಿ ಒಂದು ಪೇಟ್ರಿಯಾಟಿಸಮ್ ಕೂಡ ಇದೆ ಸ್ವಲ್ಪ, ಹಾಗೇನೆ ಒಂದು ಸೋಲ್ಜರ್ ಬೇಕಾಗಿರುವಂತ ಫೀಲ್ಸ್ ಅವೆಲ್ಲಾನು ಇದೆ ಇದರಲ್ಲಿ. ಸೊ ಈ ಟ್ರೈಲರ್ ನಿಮ್ಗೆ ಹೇಗೆ ಅನಿಸ್ತು, ಅಥವಾ ನಾನು ಯಾವ್ದಾದ್ರು ಈ ಟ್ರೈಲರ್ ಅಲ್ಲಿ ಒಂದು ಸೀಕ್ವೆನ್ಸ್ ನ ಅಥವಾ ಏನಾದ್ರು ಪಾಯಿಂಟ್ಸ್ ನ ಮಿಸ್ ಮಾಡಿದ್ರೆ ಅದು ನೀವಾಗ್ಲೇ ಕಮೆಂಟ್ ಮಾಡಿ. ಸೊ ಇದೇ ತರದ್ ಇನ್ನೂ ವಿಡಿಯೋಸ್ ಬೇಕು ಅಂತಂದ್ರೆ ಕ್ಯಾಟೈ ಬಾಯ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.